ದುಬಾರಿ ದುನಿಯಾ ಮಧ್ಯೆ ಮತ್ತೆ ದುಬಾರಿ ಆಗಲಿದ್ಯಾ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಪ್ರಸ್ತಾವನೆಯನ್ನ ಇಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಿರುವ ಮೆಟ್ರೋ ಅಧಿಕಾರಿಗಳು 3 ವರ್ಷಕ್ಕೊಮ್ಮೆ 12% ಪ್ರಯಾಣ ದರ ಏರಿಕೆಗೆ ಪ್ರಸ್ತಾಪವನ್ನ ಬಿಎಂಆರ್ಸಿಎಲ್ ಮಾಡಲಿದೆ. ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ನೀಡಲಿದ್ಯಾ ಕೇಂದ್ರ ಸರ್ಕಾರ? ಇತ್ತೀಚೆಗೆ ನಮ್ಮ ಮೆಟ್ರೋ ದರ ಏರಿಕೆಗೆ ಬ್ರೇಕ್ ಹಾಕಿತ್ತು ಕೇಂದ್ರ ಸರ್ಕಾರ. ಈ ಹಿಂದೆ ಪ್ರತಿ ವರ್ಷ 5% ಪ್ರಯಾಣ ದರ ಏರಿಕೆಗೆ ಪ್ಲಾನ್ ಮಾಡಲಾಗಿತ್ತು. 3 ವರ್ಷಗಳಿಗೊಮ್ಮೆ 12% ಹೆಚ್ಚಳ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಕಾರ್ಯಾಚರಣೆ ನಷ್ಟ ಸೇರಿ ಇನ್ನಿತರ ಕಾರಣ ನೀಡಿ ದರ ಏರಿಕೆ ಪ್ರಸ್ತಾಪವನ್ನ ಬಿಎಂಆರ್ಸಿಎಲ್ ಮಾಡಿದೆ. ಈಗ ವರ್ಷಕ್ಕೆ 5% ಅಷ್ಟು ಮೆಟ್ರೋ ದರದಲ್ಲಿ ಏರಿಕೆಯಾಗುತ್ತೆ. ಬಿಎಂಆರ್ಸಿಎಲ್ನ ಪ್ಲಾನ್ ಏನಿದೆ, ಕೇಂದ್ರ ಸರ್ಕಾರದ ಮುಂದೆ ವರ್ಷಕ್ಕೊಂದು ಬಾರಿ ಬೇಡ, 3 ವರ್ಷಕ್ಕೊಂದು ಬಾರಿ 12% ಟಿಕೆಟ್ ಅನ್ನ ಹೈಕ್ ಮಾಡಲಿಕ್ಕೆ ಬಿಎಂಆರ್ಸಿಎಲ್ ಪ್ರಸ್ತಾವನೆಯನ್ನ ಇಟ್ಟಿದೆ. ಈ ಮುಂಚೆ ಮೆಟ್ರೋ ದರ ಏರಿಕೆ ಮಾಡಬೇಕು ಅಂತ ಬಿಎಂಆರ್ಸಿಎಲ್ ಮುಂದಾಗಿತ್ತು. ದರ ಏರಿಕೆ ಮಾಡಿ ಪ್ರಕಟವೂ ಕೂಡ ಮಾಡಿತ್ತು. ಆದರೆ ವ್ಯಾಪಕವಾದ ಆಕ್ರೋಶ ವ್ಯಕ್ತವಾಗಿತ್ತು ಪ್ರಯಾಣಿಕರಿಂದ. ಈ ರೀತಿ ಪದೇ ಪದೇ ದರ ಏರಿಕೆ ಮಾಡಿದ್ರೆ ನಾವು ಏನ್ ಮಾಡಬೇಕು? ಈಗಾಗಲೇ ಬೆಂಗಳೂರಿನ ನಮ್ಮ ಮೆಟ್ರೋ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅಂತ ಅನಿಸ್ಕೊಂಡಿದೆ. ಮತ್ತೆ ಈ ರೀತಿ ದರ ಏರಿಕೆ ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ಆಗ ಕೇಂದ್ರ ಇದಕ್ಕೆ ತಡೆ ಒಡ್ಡಿತ್ತು. ಈಗ ಕೇಂದ್ರದ ಮುಂದೆ ಮತ್ತೊಂದು ಪ್ರಸ್ತಾವನೆಯನ್ನ ಬಿಎಂಆರ್ಸಿಎಲ್ ಇಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.